ಚಿಕ್ಕಬಳ್ಳಾಪುರ ನಗರದ ಜೈ ಭೀಮ್ ಮೆಮೋರಿಯಲ್ ಹಾಸ್ಟೆಲ್ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 67ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಜಿಲ್ಲಾಡಳಿತದ ಪರವಾಗಿ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿ ನಂತರ ಮಾತನಾಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು, ಸಾವಿರಾರು ವರ್ಷಗಳಿಂದ ಅವಕಾಶ ವಂಚಿತರಾಗಿದ್ದ ಶೋಷಿತ ಸಮುದಾಯಗಳಿಗೆ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಅವಕಾಶಗಳ ಬಾಗಿಲನ್ನ ತೆರೆದರು. ಅವರ ತತ್ವ ಚಿಂತನೆಗಳ ಹಾದಿಯಲ್ಲಿ ವಿದ್ಯಾರ್ಥಿ, ಯುವ ಜನರು ನಡೆದು ದೇಶದ ಹಲವು ಸಮಸ್ಯೆಗಳಿಗೆ ಸಂವಿಧಾನದ ಚೌಕಟ್ಟಿನಲ್ಲೇ ಪರಿಹಾರ ಕಂಡುಹಿಡಿಯಬೇಕು. ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಕಾನೂನಿನ ಚೌಕಟ್ಟಿನಲ್ಲೇ ನಡೆಯುವ ಜೊತೆಗೆ ಸಂವಿಧಾನ ಕಾನೂನಿಗೆ ಆದ್ಯತೆ ನೀಡಿ ಗೌರವಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ಅಂಬೇಡ್ಕರ್ ಅವರು 3 ಮಾತುಗಳನ್ನ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ: ಶಿಕ್ಷಣ, ಸಂಘಟನೆ, ಹೋರಾಟ. ಈ 3 ಅವರ ತತ್ವಗಳು ಇದ್ದಿದ್ದು. ಆ ತತ್ವಗಳ ಅಡಿಯಲ್ಲಿಯೇ ಇವತ್ತು ನಾವು ಬದುಕ್ತಾ ಇರ್ತಕ್ಕಂಥ, ಇವತ್ತಿಗೂ ನಾವು ಅದನ್ನೇ ಮಾಡ್ತಾ ಇದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳಾದಂಥವ್ರು ನಾವೆಲ್ಲರೂ ಕೂಡ ನಾವೇನಾದ್ರೂ ಇವತ್ತು ಗಳಿಸ್ಬೇಕಪ್ಪ, ಅದಕ್ಕೆ ಅಡಿಪಾಯ ಯಾವುದು? ಶಿಕ್ಷಣ. ಇವತ್ತು ಶಿಕ್ಷಣ ಇಲ್ಲದೆ ಹೋದ್ರೆ ವೇದಿಕೆ ಮುಂದೆ ಇಲ್ಲಿ ಕೂತಿರೋರೇ ಆಗ್ಲಿ, ವೇದಿಕೆ ಮೇಲೆ ಇಲ್ಲಿ ಕೂತಿರೋರೇ ಆಗ್ಲಿ, ಯಾರು ಕೂಡ ನಾವಿಲ್ಲಿ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಇದೆಲ್ಲದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಯಾರಾದ್ರೂ ನಮ್ಮನ್ನ ಕರೆದು ಒಂದಿಷ್ಟು ಗೌರವ ಕೊಡ್ತಾರೆ, ಅಥವಾ ಯಾವುದೇ ಒಂದು ಸಮಸ್ಯೆ ಬಂದ್ರೆ ಅದಕ್ಕೆ ಸಕಾರಾತ್ಮಕವಾಗಿ ನಾವು ಪ್ರಶ್ನಿಸ್ತೀನಿ, ಆ ಹಕ್ಕನ್ನ ನಾನೇನಾದ್ರೂ ಪಡ್ಕೊಳ್ತೀನಿ ಅಂದ್ರೆ ಅದಕ್ಕೆ ಕಾರಣ ಯಾವುದು? ಶಿಕ್ಷಣ. ಓದ್ಬೇಕಾದ್ರೆ ವಿದ್ಯಾರ್ಥಿಗಳೇ ತುಂಬಾ ಕಷ್ಟಪಡ್ತೀವಿ ನಾವು. ಓದ್ಕೊಳ್ಳಿ ಅಂತ ಹೇಳಿದ್ರೆ ಸಾಕು, ಶಿಕ್ಷಕರು ಹೇಳಿ, ಪೋಷಕರು ಹೇಳಿ, ಅಥವಾ ಯಾರಾದ್ರೂ ಒಬ್ರು ಪದೇ ಪದೇ ನಿಮ್ ಮನಸ್ಸಿನ ಮೇಲೆ ಓದ್ಕೊಳ್ಳಿ ಅಂದ್ರೆ ಎಷ್ಟು ಸಲ ಹೇಳ್ತೀರಪ್ಪ ಅದೇ ಪದನ ನೀವು? ಎಷ್ಟು ಸಲ ಹೇಳಿ ಬೇಜಾರ ಮಾಡ್ತೀರಾ ನಮಗೆ ಅಂತ ಅಂದ್ಕೊಳ್ತೀರಾ ನೀವೆಲ್ಲರೂ ಕೂಡ? ಅಥವಾ ಬೇರೆಯವ್ರಿಗೆ ಯಾರ್ಯಾರು ಹೋಲಿಕೆ ಮಾಡಿ ಅವ್ರು ಆತರ ಓದ್ತಾ ಇದ್ದಾರೆ, ನೀನು ಹಂಗ ಓದ್ಬೇಕು, ನೀನು ಆತರ ಇರ್ಬೇಕು ಅಂದ್ರೆ ನಿನ್ಗೇನು ಬೇರೆ ಕೆಲಸ ಇಲ್ವಾ? ಅದ್ಯಾಕೆ ಆಗ್ಲೆಲ್ಲ ನಮ್ಮನ್ನು ಬೇರೆಯವ್ರಿಗೆ ಕಂಪೇರ್ ಮಾಡ್ತೀರಾ ಅಂತ ಹೇಳ್ತೀವಿ. ಇದು ಸಹಜವಾಗಿ ನಾವು ಹೇಳ್ಕೊತೀವಿ. ಆದ್ರೆ ನಿಮಗೆ ಗೊತ್ತಿರ್ಲಿ, ನೀವು ಏನು 21 ವರ್ಷಗಳ ಕಾಲ ನೀವು ವಿದ್ಯಾಭ್ಯಾಸವನ್ನ ಮಾಡಿ ಕಲಿಕೆಯನ್ನ ಮಾಡ್ತೀರಿ, ಅದೇ ನಿಮ್ಮನ್ನ ಕಾಪಾಡ್ತಕ್ಕಂಥದ್ದು. ಪ್ರಧಾನ ಭಾಷಣಕಾರರಾಗಿ ಆಗಮಿಸಿದ್ದ ಕನ್ನಡ ಉಪನ್ಯಾಸಕರಾದಂತಹ ಎನ್ ಚಂದ್ರಶೇಖರ್ ಅವರು ಮಾತನಾಡಿ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಆಶಯಗಳು ಸ್ವಾತಂತ್ರ್ಯ ನಂತರದ 75 ವರ್ಷಗಳಲ್ಲಿ ಈಡೇರಲು ಸಾಧ್ಯವಾಗದಿರುವುದು ದುರಂತವೇ ಸರಿ. ಇಂದು ಅಂಬೇಡ್ಕರ್ ಅವರು ಭಾವನಾತ್ಮಕವಾಗಿ ಮಾತ್ರ ಸೀಮಿತವಾಗದೆ ಅರಿವಿನ ಅಂಬೇಡ್ಕರ್ ಆದಾಗ ಮಾತ್ರ ಸಾಮಾಜಿಕ ಬದಲಾವಣೆ ಮತ್ತು ಅಭಿವೃದ್ಧಿ ಸಾಧ್ಯ. ಬಾಲ್ಯದಿಂದಲೂ ಜಾತೀಯತೆಯ ಅವಮಾನ, ನೋವು, ಸಂಕಟಗಳಿಗೆ ಗುರಿಯಾಗಿದ್ದ ಅಂಬೇಡ್ಕರ್ ಅವರಿಗೆ ಆ ಭಾವನೆಗಳೇ ಉನ್ನತ ಸಾಧನೆ ಮಾಡಲು ಪ್ರೇರಣೆಯಾದವು ಎಂದರು. ಏನಿವತ್ತು ನಮ್ಮ ಜಿಲ್ಲಾಡಳಿತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 67ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಈ ಕಾರ್ಯಕ್ರಮದಲ್ಲಿ ನಾನು ಭಾಷಣಕಾರನಾಗಿ ಭಾಗವಹಿಸಿದ್ದೆ. ನಿಜಕ್ಕೂ ಕೂಡ ಹೇಳಬೇಕು ಅಂತ ಹೇಳಿದ್ರೆ, ಏನು ಈ ದೇಶದ ಬಹುದೊಡ್ಡ ಶಕ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು. ಅತಿ ಹೆಚ್ಚು ಓದ್ಕೊಂಡಿರ್ತಕ್ಕಂಥವರು, ಯುವಜನರಿಗೆ, ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ, ದಲಿತ ವರ್ಗಗಳ ಆಶಾಕಿರಣ, ಶೋಷಿತ ಸಮುದಾಯಗಳ ಆಶಾಕಿರಣ, ಮಹಿಳೆಯರ ವಿಮೋಚಕ. ಹೀಗೆ ಎಷ್ಟು ಹೇಳಿದ್ರೂ ಸಾಲದು. ವಿದೇಶಗಳಲ್ಲಿ ಹೋಗಿ ಓದ್ಕೊಂಡು ಇಡೀ ತಮ್ಮ ಜೀವನವನ್ನು ಈ ದೇಶದ ಉದ್ಧಾರಕ್ಕಾಗಿ, ಶೋಷಿತರ ಒಂದು ಬಿಡುಗಡೆಗಾಗಿ, ಮಹಿಳೆಯರ ಒಂದು ಏನು ಬಿಡುಗಡೆಗಾಗಿ ಇವತ್ತು ಅವರೆಷ್ಟು ಹೋರಾಟ ಮಾಡಿದ್ರು. ಅವ್ರು ಯಾವತ್ತೂ ಕೂಡ ಚಿರಸ್ಥಾಯಿಯಾಗಿರ್ತಾರೆ. ಇವತ್ತು ಅವರ ಒಂದು ಪುಣ್ಯ ಸ್ಮರಣೆ ನಾವೆಲ್ಲರೂ ಕೂಡ ಅವರನ್ನು ನೆನೆಸ್ಕೊಂಡು ಅವರ ಚಿಂತನೆಗಳನ್ನು, ಅವರ ಒಂದು ವಿಚಾರಧಾರಿಯನ್ನು ಪ್ರತಿಯೊಬ್ಬರೂ ಕೂಡ ವಿದ್ಯಾರ್ಥಿಗಳು ಸ್ವೀಕರಿಸಬೇಕು. ಹಾಗೆಯೇ ಹೆಚ್ಚೆಚ್ಚು ಓದ್ಕೊಳ್ಳೋದ್ರ ಮುಖಾಂತರ ಇವತ್ತಿನ ಸಮಸ್ಯೆಗಳಿಗೆ, ನಾಳಿನ ಸಮಸ್ಯೆಗಳಿಗೆ ಅಂಬೇಡ್ಕರ್ ವಿಚಾರಧಾರೆ ಮುಖಾಂತರ ನಾವು ಪರಿಹಾರಗಳನ್ನ ಕಂಡುಕೊಡ್ಬೇಕು. ಈ ದೇಶದ ಎಲ್ಲ ಸಮಸ್ಯೆಗಳಿಗೂ ಕೂಡ ಅಂಬೇಡ್ಕರ್ ಅವರ ವಿಚಾರಧಾರೆಯಲ್ಲಿ ಪರಿಹಾರ ಇದೆ ಅಂತೇಳಿ ನಾನು ಅಭಿಪ್ರಾಯಪಡ್ತೇನೆ. ಚಂದ್ರಶೇಖರ್, ಕನ್ನಡ ಉಪನ್ಯಾಸಕರು. ಕಾರ್ಯಕ್ರಮದಲ್ಲಿ ಸಿಇಒ ಪ್ರಕಾಶ್ ಜಿ ನಿಟ್ಟಾಲಿ, ಎಸ್ಪಿಡಿಎಲ್ ನಾಗೇಶ್, ಎಡಿಸಿ ಎನ್ ತಿಪ್ಪೇಸ್ವಾಮಿ ಹಾಗೂ ವಿವಿಧ ಇಲಾಖೆಗಳ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಹಾಜರಿದ್ದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.